ಮೇಡಮ್, ಶಿವಗಾಮಿ ಮೇಡಮ್ ಕಾಲ್ ಮಾಡಿದ್ದಾರೆ. ಹಲೋ. ಹಲೋ ಅಭಿರಾಮಿ, ಹೇಗಿದ್ಯಾ? ಖುಷಿಯಾಗಿದ್ದೀನಿ ಅಂತ ಹೇಳ್ಕೊಳಕ್ಕಾಗಲ್ಲ. ನೆಮ್ಮದಿಯಾಗಿದ್ದೀನಿ. ಅರ್ಥ ಆಗ್ಲಿಲ್ಲ ನನಗೆ. ಖುಷಿಯಾಗಿದ್ದೀನಿ ಅಂತಂದ್ರೆ ನಾನ್ ನನ್ನ ಗಂಡನ ಮನೆ ಜೊತೆ ಮತ್ತೆ ತವ್ರ ಮನೆ ಜೊತೆ ಒಟ್ಟಿಗೆ ಇರೋದು. ನೆಮ್ಮದಿಯಾಗಿದ್ದೀನಿ ಅಂತಂದ್ರೆ ತವ್ರ ಮನೆಯಿಂದ ನನ್ಗೇನು ಪ್ರೀತಿ ಸಿಗ್ತಾ ಇಲ್ಲ. ಆದ್ರೆ ಗಂಡನ್ ಮನೇಲಿ ಏನೂ ತೊಂದ್ರೆ ಇಲ್ಲ, ಖುಷಿ ಇಲ್ಲ ಅಂದ್ರೂ ನೆಮ್ಮದಿ ಇದೆ ಅಂತ ಅರ್ಥ. ನಮ್ ಕಡೆಯಿಂದ ಏನಾಗ್ಬೇಕು ನಿನ್ಗೆ? ಏನಾದ್ರೆ ನೀನ್ ಖುಷಿಯಾಗಿರ್ತೀಯಾ? ನಿನಗ್ ಗೊತ್ತಿಲ್ವಾ, 2 ಮಕ್ಳ ತಾಯಿ ನೀನು. ನೀನು ನಿನ್ ಗಂಡನ್ ಮನೇಲಿ ಇದ್ದಿದ್ರೆ ನನ್ ಕಷ್ಟ ಏನು ಅಂತ ಗೊತ್ತಾಗ್ತಾ ಇತ್ತು. ನೀನು ತವ್ರ ಮನೆಯಲ್ಲೇ ಇದ್ಯಾ, ಹಾಗಾಗಿ ಖುಷಿ ನೆಮ್ಮದಿ ಎರಡೂ ತವ್ರ ಮನೆಯಲ್ಲೇ ಸಿಗ್ತಾ ಇದೆ. ಆದ್ರೆ ನನಗ್ ಹಾಗಿಲ್ವಲ್ಲ. ಈಗ ನಾನು ಗರ್ಭಿಣಿ, ಬಯಕೆಗಳಿರುತ್ತೆ. ನನಗ್ ಏನ್ ಇಷ್ಟ ಅಂತ ಕೇಳೋದಿಕ್ಕೆ ಯಾರಿದ್ದಾರೆ? ನನಗೇನ್ ಅಪ್ಪ ಇದ್ದಾರಾ, ಅಮ್ಮ ಇದ್ದಾರಾ? ಇಬ್ರಲ್ಲಿ ಯಾರಾದ್ರೂ ಒಬ್ರಾದ್ರೂ ಇದ್ದಿದ್ರೆ ನನ್ನನ್ನು ಹೀಗ್ ಒಂಟಿಯಾಗಿ ಬಿಡ್ತಾ ಇದ್ರಾ? 1000 ಮನಸ್ತಾಪ ಜಗಳಗಳಿದ್ದಿದ್ರು ಹುಡ್ಕೊಂಡ್ ಬರ್ತಾ ಇರ್ಲಿಲ್ವಾ? ಏನ್ ಬೇಕು, ಏನ್ ಮಾಡ್ಕೊಡ್ಲಿ ಅಂತ ಕೇಳ್ತಾ ಇರ್ಲಿಲ್ವಾ? ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು. ಎಷ್ಟೇ ಮಾತಾಡಿದ್ರು ಅಕ್ಕ ಅಮ್ಮ ಆಗಲ್ವಲ್ಲ. ಹಾಗೆ ಹೇಳ್ಬೇಡ ಅಭಿರಾಮಿ. ನೀನು ಶಿವಕುಮಾರ್ ಸರ್ ಮನೆಗ್ ಬಂದಾಗ ಚಕ್ಲಿ ಕೋಡ್ಬಳೆ ಎಲ್ಲ ಅಂದ್ರೆ ನಿನಗಿಷ್ಟ. ಅದು ನಾನ್ ಮಾಡೋದು ಅಂತಂದ್ರೆ ನಿನಗ್ ತುಂಬಾನೇ ಇಷ್ಟ. ನನ್ ಜೊತೆ ನೀನ್ ಮಾತಾಡ್ತಾ ಇಲ್ಲ ಅಂದ್ರೂ ನಿನಗೆ ಮಾಡ್ಕೊಡ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ಅಷ್ಟ್ರಲ್ಲಿ ಏನೇನೋ ಆಗೋಯ್ತು, ನೀನು ಮನೆಯಿಂದ ಹೊರಟ್ಬಿಟ್ಟೆ. ಆಯ್ತು, ಆಗ ಮಾಡ್ಕೊಡಕ್ಕಾಗ್ಲಿಲ್ಲ ಸರಿ. ಈಗ ಯಾರ್ ತಡಿತಾ ಇದಾರ್ ನಿನ್ನ?